ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಫ್ಯಾಮಿಲಿ ವೀಕ್ ನಿನ್ನೆ ಎಪಿಸೋಡ್ಗೆ ಕೊನೆ ಆಯಿತು. ಕೊನೆಯದಾಗಿ ಹನುಮಂತ ಅವರ ತಂದೆ ತಾಯಿ ಅವ್ರ ಮನೆಯಿಂದ ಊಟ ತಂದಿದ್ರು. ತುಂಬಾ ಹಾರ್ಟ್ ವಾರ್ಮಿಂಗ್ ಮತ್ತು ಎಮೋಷನಲ್ ಮೂಮೆಂಟ್ ಆಗಿತ್ತು ಹನುಮಂತ ಅವ್ರಿಗೆ. ಆ್ಯಸ್ ಯೂಶುವಲ್ ಹನುಮಂತ ಅವ್ರಿಗೆ ಮಾತ್ರ ಪಾಸ್ ಕೊಟ್ಟಿದ್ರು, ಬೇರೆಯವ್ರಿಗೆಲ್ಲ ಪ್ಲೇ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಹನುಮಂತನ ಗೋಳು ಹೊಯ್ಕೊಂಡ್ರು ಎಲ್ಲರೂ ಕೂಡ. ಆ್ಯಂಡ್ ಅಫ್ಕೋರ್ಸ್ ಈಗ ಹನುಮಂತ ಅವ್ರಿಗೆ ಹುಡುಗಿ ಸಿಕ್ಕಿದಾರಂತೆ. ಅದೇನು ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾವ ಹುಡುಗಿ ಅದು ನಿಜವಾಗ್ಲೂ ಇದ್ದಾರಾ ಅಥವಾ ತಮಾಷೆ ಮಾಡ್ತಿದ್ದಾರಾ ಗೊತ್ತಿಲ್ಲ. ಬಟ್ ಹುಡುಗಿ ಸಿಕ್ಕಿದ್ದಾರೆ. ಬಟ್ ಅವರ ತಂದೆ ತಾಯಿಗೆ ಅವರ ಪದ್ಧತಿಯನ್ನು, ಅವರ ಆಚಾರ ವಿಚಾರಗಳನ್ನು ಫಾಲೋ ಮಾಡುವಂತಹ ಹುಡುಗಿನೇ ಬೇಕಾಗಿದೆ. ಇನ್ಫ್ಯಾಕ್ಟ್ ಅಮ್ಮನ ಹತ್ರ ಕೇಳ್ತಾರೆ ರಜತ್ ಅವರು, ಎಲ್ಲ ಮನೆಯವರೆಲ್ಲ, ನಿಮಗೆ ಹುಡುಗಿ ಯಾವ ಥರ ಇದ್ರೆ ಚಂದ, ಹನುಮಂತಂಗೆ ಯಾವ ಥರ ಹುಡುಗಿ ಸಿಕ್ಕಿದ್ರೆ ಚಂದ ಅಂತ. ಅಕಸ್ಮಾತ್ ಆ ಹುಡುಗಿ ಬಂದಮೇಲೆ ಇದೇ ಥರ ಬಟ್ಟೆ ಹಾಕೋಬೇಕಾ ನಿಮ್ಮ ಥರನೇ ಅಂತ ಹನುಮಂತ ಅವ್ರ ತಾಯಿ ಕೇಳ್ತಾರೆ. ಹೌದು, ಇದೇ ಥರ ಇರಬೇಕು ನಮ್ಮ ಪದ್ಧತಿ ಅನ್ನೋ ರೀತಿಯೆಲ್ಲ ಹೇಳ್ತಾರೆ. ಬಟ್ ಅಕಸ್ಮಾತ್ ಹಾಕೊಳ್ಳಲ್ಲ ಅಂತಂದರೆ ಆ ಹುಡುಗಿನೇ ಬೇಡ ಅನ್ನೋ ಥರ ಎಲ್ಲ ಹೇಳ್ತಾರೆ. ಒಟ್ಟಿನಲ್ಲಿ ತುಂಬ ಫನ್ನಿ ಆಗಿತ್ತು, ಎಮೋಷನಲ್ ಆಗಿತ್ತು ನಿನ್ನೆ ಎಪಿಸೋಡು. ಮತ್ತು ಧನರಾಜ್ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ಹನುಮಂತನ ತಾಯಿ ಜೊತೆಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ರಾತ್ರಿ ಕೂತ್ಕೊಂಡು ನೀವು ಅಪ್ಪನಿಗೆ ಕನ್ವಿನ್ಸ್ ಮಾಡಿ, ಹನುಮಂತ ಹುಡುಗಿ ನೋಡ್ಕೊಂಡಿದ್ದಾನಂತೆ ಹಾಗೆಲ್ಲ ಹೇಳಕ್ಕೆ ಶುರು ಮಾಡಿ, ನೀವು ಸ್ವಲ್ಪ ಮಸಾಜ್ ಎಲ್ಲ ಮಾಡಿ ಹನುಮಂತ ಅವ್ರ ತಂದೆಗೆ ಒಪ್ಪಿಸಿ ಅಂತೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟರು. ತುಂಬ ನೋಡೋದಕ್ಕೆ ತುಂಬ ಫನ್ನಿ ಆಗಿತ್ತು. ಅದಾದಮೇಲೆ ಒಂದು ಲಾಸ್ಟಿಗೆ ಕ್ಯಾಪ್ಟನ್ಸಿ ಟಾಸ್ಕಿಗೆ ಸೆಲೆಕ್ಟ್ ಆಗುವಂತಹ ಫೈನಲ್ ರೌಂಡ್ನ ಟಾಸ್ಕನ್ನು ಧನರಾಜ್ ಅವರು, ಚೈತ್ರ ಅವರು ಮತ್ತು ಹನುಮಂತ ಅವರು ಆಡಬೇಕಾಗಿತ್ತು. ಅಲ್ಲಿ ಅದು ಮುತ್ತು ಕೊಟ್ಕೊಂಡು ಆ ಒಂದು ಟಾಸ್ಕ್ ಕೊಡಬೇಕು. ಆ್ಯಕ್ಚುಲಿ ಮುತ್ತು ಅಂದರೆ ಸಹಾಯಕರ ಒಂದು ಸಹಾಯ ಕೂಡ ತಗೊಳ್ಬೇಕಾಗಿರುತ್ತೆ ಈ ಒಂದು ಟಾಸ್ಕಲ್ಲಿ. ಮುತ್ತಿನ ಸುರಿಮಳೆ ಅಂತ ಟಾಸ್ಕ್ನ ಹೆಸರು. ಅದರಲ್ಲಿ ಧನರಾಜ್ ಅವರು ಔಟ್ ಆಗ್ತಾರೆ. ಬಟ್ ಹನುಮಂತ ಮತ್ತು ಚೈತ್ರ ಅವರು ವಿನ್ ಆಗಿರ್ತಾರೆ. ವಿನ್ ಇನ್ ದ ಸೆನ್ಸ್ ಅವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಕ್ವಾಲಿಫೈ ಆಗ್ತಾರೆ ಈ ಒಂದು ಮುತ್ತಿನ ಸುರಿಮಳೆ ಟಾಸ್ಕಲ್ಲಿ. ಅದಾದಮೇಲೆ ಎಲ್ಲೊಂದು ಕಡೆ ಮಂಜು ಮತ್ತು ಗೌತಮಿ ಮತ್ತು ಮೋಕ್ಷಿತ್ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದಿದ್ದು ಚೆನ್ನಾಗಿ ಅನ್ನಿಸ್ತು. ಇನ್ಫ್ಯಾಕ್ಟ್ ಮಂಜು ಮೋಕ್ಷಿತ್ ಅವ್ರ ಜೊತೆಗೆ ಜಾಸ್ತಿ ಕಾಣಿಸ್ಕೊಳ್ತಾ ಇದ್ರು. ಅದು ನೋಡುವಾಗ ಚೆನ್ನಾಗಿ ಅನ್ನಿಸ್ತು. ಬಿಕಾಸ್ ಹಳೆಯ ದಿನಗಳು, ಮೊದಲ ಕೆಲವೊಂದಷ್ಟು ಎಪಿಸೋಡ್ಗಳು ಜ್ಞಾಪಕ ಬಂದಂಗೆ ಆಯಿತು. ಅದನ್ನು ಹೊರತುಪಡಿಸಿದ್ರೆ ಧನರಾಜ್ ಅವರು ಅಂದರೆ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು ಹನುಮಂತ ಅವ್ರನ್ನ ತಾಯಿಯನ್ನು ಒಪ್ಸೋದಕ್ಕೆ. ಅದಕ್ಕೇನು ಎಂಡ್ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಮೋಸ್ಟ್ಲಿ ಸುದೀಪ್ ಅವರು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಆ ವಿಷಯನ ತೆಗಿತಾರೆ. ಹುಡುಗಿ ನಿಜವಾಗ್ಲೂ ಇದ್ದಾರಾ ಅನ್ನುವಂತಹ ವಿಷಯ ಗೊತ್ತಾಗುತ್ತೆ ಹನುಮಂತ ಅವ್ರಿಗೆ. ಅದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್. ಈಗೇನು 6 ಜನ ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೆ ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೊಟ್ಟಿರ್ತಾರೆ. ತುಂಬ ಟ್ರಿಕ್ಕಿ ಟಾಸ್ಕ್, ಅಂದರೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಆಡಬೇಕಾಗಿರುತ್ತೆ, ಒಂದು ಅಂದಾಜು ಮೇಲೆ ಆಡಬೇಕಾಗಿರುತ್ತೆ. ತುಂಬಾ ಕಾನ್ಸಂಟ್ರೇಟ್ ಮಾಡೋದು, ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಚೆನ್ನಾಗಿ ಎಲ್ಲರೂ ಆಟ ಆಡಿದ್ರು. ಬಟ್ ರಜತ್ ಸ್ವಲ್ಪ ಮುಂದೆ ಇದ್ದರು, ಫಾಸ್ಟ್ ಆದರು. ಹನುಮಂತ ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು. ಜೊತೆಗೆ ಮಂಜು ಅವರು ಲಾಸ್ಟ್ ಮೂಮೆಂಟಲ್ಲಿ ಆಲ್ಮೋಸ್ಟ್ ತುಂಬ ಫಾಸ್ಟ್ ಆಗಿದ್ರು. ಅವರು ಕೂಡ ಇನ್ನೇನು ಗೆಲ್ತಾರೆ ಅನ್ನೋ ಥರನೇ ಇತ್ತು. ಅಂದರೆ ಸೆಕೆಂಡ್ ಆಲ್ಮೋಸ್ಟ್ ಅವರು ಕ್ಲಿಯರ್ ಮಾಡೋದ್ರಲ್ಲಿ ಅಂತ ಅನಿಸುತ್ತೆ. ಬಟ್ ರಜತ್ ಅವರು ಎಲ್ಲರಿಗಿಂತ ಫಾಸ್ಟ್ ಆಗಿದ್ರು. ಹಾಗಾಗಿ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅವ್ರು ವಿನ್ ಆಗಿ ಈಗ ಸದ್ಯಕ್ಕೆ ರಜತ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಜೊತೆಗೆ ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ವಿಷಯ ಕೂಡ ಹೇಳಿದ್ದಾರೆ, ಈ ವಾರ ಫುಲ್ಲು ಜಾಲಿಯಾಗಿರುತ್ತೆ, ತುಂಬ ಚೆನ್ನಾಗಿ ಆಟ ಆಡೋಣ, ಮಜಾ ಮಾಡ್ಕೊಂಡು ಆಟ ಆಡೋಣ ಅಂತ ಹೇಳಿದ್ದಾರೆ. ಜೊತೆಗೆ ಸಿಹಿ ಘಟನೆ ಮತ್ತು ಕಹಿ ಘಟನೆ, ಅಂದರೆ ಮನೆಯಲ್ಲಿ ದಿನಾಗಲೂ ಯಾರಾದರೂ ಒಬ್ಬೊಬ್ಬರು ಅವರ ಲೈಫಲ್ಲಿ ನಡೆದಿರುವಂತಹ ಕಹಿ ಘಟನೆ ಅಥವಾ ಸಿಹಿ ಘಟನೆಯನ್ನು ಹಂಚ್ಕೊಳ್ಬೇಕು ಅನ್ನೋ ಥರ ಆ್ಯಕ್ಚುಲಿ ಆ್ಯಸ್ ಅ ಕ್ಯಾಪ್ಟನ್ ಅವರೊಂದು ಸೂಚನೆಯನ್ನು ಕೊಡ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸಿಗೆ. ಅದು ಮಂಡೆಯಿಂದ ಜಾರಿಗೆ ಬರುತ್ತೆ. ಆ್ಯಂಡ್ ಅದಾದ ನಂತರ ಕಿಚ್ಚನ ಒಂದು ಫುಡ್, ಅಂದರೆ ಪ್ರತಿ ಸೀಸನಲ್ಲೂ ಕೂಡ ಈ ಥರದೊಂದು ಪದ್ಧತಿ ಬರ್ತಾನೆ ಇದೆ. ಕಿಚ್ಚ ಅವ್ರ ಕಡೆಯಿಂದ ಅವರೇ ತಮ್ಮ ಕೈಯಾರೆ ಅಡುಗೆ ಮಾಡಿ ಅವರು ಕಂಟೆಸ್ಟೆಂಟ್ಸ್ಗಳಿಗೆ ಕಳಿಸಿರ್ತಾರೆ. ಸೊ ಅವರ ಫುಡ್ ಬರುತ್ತೆ, ಜೊತೆಗೆ ಲೆಟರ್ ಕೂಡ ಬರುತ್ತೆ. ಲೆಟರ್ ಕೂಡ ತುಂಬ ವೆರೈಟಿ ಆಗಿತ್ತು, ತುಂಬ ಕ್ರಿಯೇಟಿವ್ ಆಗಿತ್ತು. ಇನ್ಫ್ಯಾಕ್ಟ್ ಯಾರ್ಯಾರಿಗೆ ಯಾವ್ಯಾವ ವಿಷಯನ ತಲುಪಿಸ್ಬೇಕೋ ಅದನ್ನು ಬಹಳ ಸೂಕ್ಷ್ಮವಾಗಿ ಕಿಚ್ಚ ಸುದೀಪ್ ಅವರು ಲೆಟರ್ ಮೂಲಕ ತಲುಪಿಸಿದ್ರು. ಅದು ಕೆಲವೇ ಪದಗಳನ್ನು ಬಳಸ್ಕೊಂಡು ಕಳಿಸಿದ್ರು. ರಜತ್ ಅವ್ರಿಗೆ ಅಂದರೆ ನೀವು ಹೀರೋಗೆ ತಾಳ್ಮೆ ಜಾಸ್ತಿ ಇರುತ್ತೆ, ವಿಲನ್ಗೆ ಕೋಪ ಜಾಸ್ತಿ ಇರುತ್ತೆ. ನೀವು ಹೀರೋನ ಅಥವಾ ವಿಲನ್ ಅಂತ ರಜತ್ ಅವ್ರಿಗೆ ಕೇಳಿದರು. ಚೈತ್ರ ಅವ್ರಿಗೆ ಬಹಳಷ್ಟು ಕೇಳಿದ್ದೇವೆ, ಬಹಳಷ್ಟು ಕೇಳಿಸ್ಕೊಂಡಿದ್ದೇವೆ, ಇನ್ನು ಜನಗಳಿಂದ ಜೋರು ಚಪ್ಪಾಳೆ ಕೇಳೋದು ಯಾವಾಗ ಅನ್ನೋ ರೀತಿ ಹೇಳಿದರು. ಭವ್ಯ ಅವರಿಗೆ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಡೈರೆಕ್ಟಾಗೇ ಹೇಳಿದರು, ಬರೀ ಟಾಸ್ಕ್ ಅಂತ ಆಡೋದಾಗಿದ್ರೆ, ಬರೀ ಟಾಸ್ಕಿಂದನೇ ಬಿಗ್ ಬಾಸ್ ಗೆಲ್ಲೋ ಥರ ಆಗಿದ್ರೆ ಮೋಸ್ಟ್ಲಿ ಗೆಲ್ಬೋದಾಗಿತ್ತು. ಬಟ್ ಅದನ್ನು ಹೊರತುಪಡಿಸಿ ಏನು ಮಾಡ್ಬೋದು ಅನ್ನೋದನ್ನ ನೋಡಿ ಅನ್ನೋದನ್ನು ಆ್ಯಕ್ಚುಲಿ ಚೆನ್ನಾಗಿ ಅವ್ರಿಗೆ ಬರೆದಿದ್ರು. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಬಟ್ಟೆ ಸುತ್ಕೊಂಡು ಹೊಡೆಯೋದು ಅಂತ ಹೇಳ್ತೀವಲ್ಲ, ಆ ರೀತಿ ಇನ್ನೂ ನೀಟಾಗಿ ಅವರು ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಕೂಡ ಅದನ್ನೇ ಹೇಳಿದ್ರು, ಮೆಟ್ಟಲ್ಲಿ ಹೊಡೆದಂಗೆ ಬರೆದಿದ್ದಾರೆ ಅನ್ನೋ ಥರ ಹೇಳ್ಕೊಂಡು ಬಂದರು. ಆ್ಯಕ್ಚುಲಿ ಜೊತೆಯಾಗಿ ಆಡೋದು ತಪ್ಪಲ್ಲ, ಆದರೆ ಅಂಧಕಾರದಲ್ಲಿ ನಮ್ಮ ನೆರಳೆ ಜೊತೆಗಿರಲ್ಲ, ಇದೇ ವಾಸ್ತವ ಅಂತ ಹೇಳಿದರು. ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ತ್ರಿವಿಕ್ರಮ್ ಅವ್ರಿಗೆ ಏನು ವಿಷಯ ಹೇಳ್ತಿದ್ದಾರೆ ಅಂತ. ಮೋಕ್ಷಿತ ಅವ್ರಿಗೆ 9 ಜನಕ್ಕೆ ಒಬ್ಬರಾಗೋದು, ಹಾಗೆಯೇ 9 ಜನರಲ್ಲಿ ಒಬ್ಬರಾಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ಅರ್ಥ ಆಯ್ತಾ ಅಂತ ಕಳಿಸಿದರು. ಕರ್ಣನ್ ಪಟ್ಟು ಸೆಂಟರ್, ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ.
ಇನ್ನು ಮಂಜು ಅವರಿಗೆ ಆಟ ಆಡೋ ರೀತಿಯಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಇರುತ್ತೆ, ಗ್ರೇ ಕೂಡ ಇರುತ್ತೆ. ಆದರೆ ಕೊನೆಗೆ ಉಳಿಯೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ, ಅಂದರೆ ಗೆಲುವು ಅಥವಾ ಸೋಲು ಮಾತ್ರ. ಸೊ ಮೈಂಡ್ ಯುವರ್ ಗೇಮ್ ಅಂತ ಅವರಿಗೆ ಚೆನ್ನಾಗಿ ಬರೆದಿರ್ತಾರೆ. ಗೌತಮಿ ಅವ್ರಿಗೂ ಕೂಡ ಅವ್ರದ್ದೇ ಆದ ರೀತಿಯಲ್ಲಿ ಪಾಸಿಟಿವಿಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಷಯಗಳನ್ನು ಕಳಿಸಿರ್ತಾರೆ. ಎಲ್ರಿಗೂ ಒಟ್ಟಿನಲ್ಲಿ ಆಯಾ ಕಂಟೆಸ್ಟೆಂಟ್ಸ್ಗಳು ಯಾವ ರೀತಿ ಮನೇಲಿ ಆಟ ಆಡ್ತಾ ಇದ್ದಾರೋ, ಇನ್ನು ಮುಂದಕ್ಕೆ ಯಾವ ರೀತಿ ಆಟ ಆಡಬೇಕೋ ಅದಕ್ಕೆ ಕರೆಕ್ಟಾಗಿ ಹೊಂದಿಕೆ ಆಗುವಂತೆ ಸುದೀಪ್ ಅವರು ಚೆನ್ನಾಗಿ ಬರೆದಿದ್ರು. ಅದ್ರ ಜೊತೆಗೆ ಲಾಸ್ಟಿಗೆ ಊಟ, ಅವ್ರ ಕಡೆಯಿಂದ ಊಟ ಕೂಡ ಅರೇಂಜ್ ಆಗಿದ್ದು. ಒಟ್ಟಲ್ಲಿ ಈ ವಾರ ಒಂಥರ ಲೇಡ್ ಬ್ಯಾಕ್ ಒಂದು ರೀತಿ ಎಪಿಸೋಡ್ಸ್, ಅಂದರೆ ಆರಾಮಾಗಿರೋ ಥರ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಮನೆಯವ್ರನ್ನೆಲ್ಲ ಕರೆಸಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ಒಂದು ರೀತಿ ಈಗ ಹಬ್ಬ ಮಾಡೋದಕ್ಕಿಂತ ಮೊದಲು ಕೊಬ್ಬಿರೋ ಕುರಿಯನ್ನು ರೆಡಿ ಮಾಡ್ತಾರಲ್ಲ, ನೆಕ್ಸ್ಟ್ ಕಡಿಯೋಕೆ ರೆಡಿ ಇರ್ತೀವಿ, ಸ್ವಲ್ಪ ಆರಾಮಾಗಿ ಈಗ ಸರಿಯಾಗಿ ತಿನ್ಕೊಂಡು ಆರಾಮಾಗಿ ಚೆನ್ನಾಗಿ ಕೊಬ್ಬನ್ನ ಜಾಸ್ತಿ ಮಾಡ್ಕೊ ಅನ್ನೋ ರೀತಿಯಲ್ಲಿ ಈ ಒಂದು ಎಪಿಸೋಡ್ಗಳನ್ನು ಡಿಸೈನ್ ಮಾಡಿದರು ಈ ವಾರ. ಇನ್ಫ್ಯಾಕ್ಟ್ ಬಿಕಾಸ್ ನೆಕ್ಸ್ಟ್ ವೀಕಿಂದ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಗೇಮು. ಇರೋದು ಮನೆಯಲ್ಲಿ 9 ಜನ ಇವಾಗ ಸದ್ಯಕ್ಕೆ. ಬಟ್ ಬಿಗ್ ಬಾಸ್ ಈ ಒಂದು ಸೀಸನ್ ಬಿಗ್ ಬಾಸ್ 11 ಏನಿದೆ, ಇದು ಎಲ್ಲಿ ತನಕ ಹೋಗುತ್ತೆ, ಎಷ್ಟು ದಿನಗಳ ಕಾಲ ಹೋಗುತ್ತೆ ಅಂತ ಐಡಿಯಾ ಬರ್ತಾ ಇಲ್ಲ. ಬಿಕಾಸ್ ಇನ್ಫ್ಯಾಕ್ಟ್ ಈ ಒಂದು ವಾರದಲ್ಲೂ ಕೂಡ ನಾಮಿನೇಷನ್ಸ್ ಬಗ್ಗೆ ಎಲ್ಲೂ ಮಾತೇ ಇಲ್ಲ. ಬಹುಶಃ ಎಲಿಮಿನೇಷನ್ ಈ ವಾರ ಕೂಡ ಇರಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ತನಕ ನಾಮಿನೇಷನ್ ಪ್ರಕ್ರಿಯೆನೇ ಆರಂಭ ಆಗಲಿಲ್ಲ. ಸೊ ಅಂದರೆ ತುಂಬಾ ಎಲ್ರಿಗೂ ಅವಕಾಶ ಜಾಸ್ತಿ ಕೊಟ್ಟಂಗೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಇನ್ಫ್ಯಾಕ್ಟ್ ಈ ಒಂದು ಸೀಸನ್ ನೋಡುವಾಗ. ಈಗ ಅಗೇನ್ 9 ಜನ ಮತ್ತೆ ಇದ್ದಾರೆ. ನೆಕ್ಸ್ಟ್ ವೀಕ್ ಅಂತೂ ಬಹುಶಃ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಅಥವಾ 2 ಎಲಿಮಿನೇಷನ್ ಆಗುತ್ತಾ ಅದು ಕೂಡ ಡೌಟ್ ಇದೆ. ಯಾಕೆಂದರೆ ಈ ವಾರ ತುಂಬಾ ಎಲ್ರಿಗೂ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿ ಮನೆಯವ್ರನ್ನೆಲ್ಲ ಕರೆಸಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಪ್ರೇಕ್ಷಕರಾಗಿ ನಮಗೆ ಎಲಿಮಿನೇಷನ್ ಆಗುವಂಥದ್ದು ಒಂದು ಗೇಮ್ ಚೇಂಜಿಂಗ್ ಒಂದು ಮೂವ್ ಆಗಿರುತ್ತೆ ಯಾವಾಗಲೂ ಕೂಡ. ಇಲ್ಲಾಂದರೆ ತುಂಬಾ ಮೊನೋಟನಸ್ ಅನಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದಷ್ಟು ಜನಕ್ಕೆ ಇಂಥವ್ರೊಬ್ರು ಹೋಗಲೇಬೇಕು, ಡಿಸರ್ವಿಂಗ್ ಅಲ್ಲದೆ ಇದ್ರು ಇವ್ರು ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಪ್ರೇಕ್ಷಕರಿಗೆ, ನೋಡುವಂಥವ್ರಿಗೆ. ಬಟ್ ಇವ್ರಿಗೆ ಎಲಿಮಿನೇಷನ್ ವೀಕ್ಗಳನ್ನೇ ಜಾಸ್ತಿ ಇಡ್ತಾ ಹೋದಾಗ ಆಟದ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಈ ವಾರ ಬಹುಶಃ ಎಲಿಮಿನೇಷನ್ ಇರಲ್ಲ, ಬಿಕಾಸ್ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತೇ ಇಲ್ಲ. ಸೊ ಎಲಿಮಿನೇಷನ್ ಇರಲ್ಲ. ನೆಕ್ಸ್ಟ್ ವೀಕಲ್ಲಿ ಡಬಲ್ ಎಲಿಮಿನೇಷನ್ ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಂಡೇ ಎಪಿಸೋಡಲ್ಲೇ ಬಹುಶಃ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿಸಿ ಎಲ್ಲ ಮೋಸ್ಟ್ಲಿ ಇನ್ನು ವೆಡ್ನೆಸ್ಡೇ ಅಥವಾ ಥರ್ಸ್ಡೇಗೆ ಒಬ್ಬರನ್ನ ಎಲಿಮಿನೇಟ್ ಮಾಡಿ ನೆಕ್ಸ್ಟ್ ಸ್ಯಾಟರ್ಡೇಗೆ ಸಂಡೇಗೆ ಮತ್ತೆ ಇನ್ನೊಬ್ಬರನ್ನ ಎಲಿಮಿನೇಟ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ. ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ನೋಡುವಾಗ ಏನಿಸ್ತು? ಹಾಗೆಯೇ ಇವತ್ತು ಇನ್ನೇನು ಕ್ಲಾಸ್ ತಗೊಳ್ಳೋಕ್ಕೆ ಅಂಥದ್ದೇನು ಇರಲಿಲ್ಲ. ಇನ್ಫ್ಯಾಕ್ಟ್ ಸುದೀಪ್ ಅವ್ರಿಗೂ ಕೂಡ ಯಾರೋ ಒಬ್ಬ ಕಂಟೆಸ್ಟೆಂಟ್ಸಿಗೆ ಕ್ಲಾಸ್ ತಗೊಳ್ಳೋದಕ್ಕೆ ಅಲ್ಲಿ ಒಂದು ಟಾಸ್ಕ್ ಕೂಡ ಇರಲಿಲ್ಲ ಈ ವಾರ. ಅಥವಾ ಏನೋ ತಪ್ಪು ಮಾಡಿದ್ರು ಅನ್ನೋ ಥರ ಏನೂ ಇರಲಿಲ್ಲ. ಎಲ್ಲ ಅವರವರ ಫ್ಯಾಮಿಲಿಯ ಕಂಟೆಸ್ಟೆಂಟ್ಸ್ಗಳ ಫ್ಯಾಮಿಲಿಯವರು ಬಂದಿದ್ದರು. ಎಲ್ಲರೂ ತುಂಬ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಬಹಳ ಪೀಸ್ಫುಲ್ ವಾರ ಈ ವೀಕ್ ಹೇಳಬೇಕು ಅಂತಂದರೆ. ಬಿಗ್ ಬಾಸ್ ಸೀಸನ್ 11 ಈ ಕಂಪ್ಲೀಟ್ಲಿ ಪೀಸ್ಫುಲ್ ವೀಕ್ ಇದಾಗಿತ್ತು. ಸುದೀಪ್ ಅವರು ಬಹುಶಃ ಅವ್ರು ಬಂದಮೇಲೆ ಸ್ವಲ್ಪ ಇನ್ನೂ ಫನ್ ಎಲಿಮೆಂಟ್ಸ್ ಜಾಸ್ತಿ ಆ್ಯಡ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಎರಡೂ ಕೂಡ ಆಲ್ಮೋಸ್ಟ್ ಸೂಪರ್ ಸಂಡೇ ವಿತ್ ಸುದೀಪ, ಅಂದರೆ ಕಂಪ್ಲೀಟ್ಲಿ ಫನ್ನಿ ಎಪಿಸೋಡ್ ಥರನೇ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿನ್ನೆ ಕಿಚ್ಚ ಸುದೀಪ್ ಅವರು ಬರೆದಂತಹ ಲೆಟರ್ಗಳಲ್ಲಿ ನಿಮಗೆ ಯಾವುದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಅನ್ನಿಸ್ತು? ಭವ್ಯ ಅವ್ರಿಗಂತೂ ನೀವು ಬರೀ ಆಟ ಬಿಟ್ಟು ಬೇರೆ ಏನೋ ಆಡ್ತಾ ಇಲ್ಲ ಅನ್ನೋ ಥರ ಡೈರೆಕ್ಟಾಗೇ ಬರೆದಿದ್ದು. ತ್ರಿವಿಕ್ರಮ್ ಅವ್ರಿಗೂ ಅದೇ ಹೇಳಿದರು. ಭವ್ಯ ಅವ್ರ ಜೊತೆಗೆ ಇರೋದು ಬಿಟ್ಟು ಬೇರೆದು ಸ್ವಲ್ಪ ಮಾಡಬೇಕು ಅಂತ ಬರ್ತಿದ್ರು. ಮಂಜು ಅವ್ರಿಗೆ ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಗ್ರೇ 3 ಇರುತ್ತೆ. ಈ ಲಾಸ್ಟಿಗೆ ಇರೋದು ಸೋಲು ಗೆಲುವು, ಹೆಂಗೆ ಆಡ್ತಿರೋ ಆಡಿ ಅನ್ನೋ ಥರ ಇತ್ತು. ಒಟ್ಟಾರೆಯಾಗಿ ಲಾಸ್ಟಲ್ಲಿ ಎಪಿಸೋಡ್ ಕೊನೆಯಲ್ಲಿ ಮಂಜು, ಮೋಕ್ಷಿತಾ ಮತ್ತು ಗೌತಮಿ ಅವರು ಮತ್ತೆ ಮಾತಾಡ್ತಾ ಇರ್ತಾರೆ. ಮಂಜು ಅವ್ರಿಗೆ ಅದೇ ಬೇಡ, ಏನೋ ವೈಮನಸ್ಸು ಏನಿದೆಯೋ ಅದೆಲ್ಲ ಬಿಟ್ಬಿಡೋಣ, ಆಗಿದ್ದೆಲ್ಲ ಆಗಿ ಹೋಗಿದೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಮಾತುಗಳು ಬಂದಿದೆ. ಬಟ್ ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಆಡ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಒಂದು ತಲೆಗೆ ಬರೋದು ಎಂತ ಗೊತ್ತಾ? ಲಾಸ್ಟಿಗೆ ತ್ರಿವಿಕ್ರಮ್ ಅವರು ಕೂಡ ಹೇಳಿದ್ರು, ಈಗ ಚೆನ್ನಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ತುಂಬ ಕಂಫರ್ಟ್ ಝೋನಿಗೆ ತಳ್ಳಿ ನಮ್ಮನ್ನೆಲ್ಲ ರೆಡಿ ಮಾಡಿದ್ದೀರಾ, ನೆಕ್ಸ್ಟ್ ವೀಕಿಂದ ಸಾಕತ್ತಾಗಿರುತ್ತೆ ಟಾಸ್ಕ್ಗಳೆಲ್ಲ ರೆಡಿಯಾಗಿ ಅನ್ನೋ ಥರ ನೀವು ನಮಗೆ ಒಂದು ಪಿಕ್ಚರ್ ಕೊಟ್ಟಿದ್ದೀರಾ. ಬಟ್ ಈಗ ನಾವೆಲ್ಲರೂ ಕೂಡ ಜನಗಳಿಗೆ ಏನು ಬೇಕೋ, ಏನು ಎಂಟರ್ಟೈನ್ಮೆಂಟ್ ಕೊಡಬೇಕೋ ಅದಕ್ಕೆ ಸರಿಯಾಗಿ ಆಟ ಆಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ತುಂಬ ವಾರಗಳಾಗೋಯ್ತಲ್ವ, ಆಲ್ಮೋಸ್ಟ್ 14 ವೀಕ್ಸ್ ಆದಮೇಲೆ ಈ ರೀತಿ ಒಂದು ಜ್ಞಾನೋದಯ ಬಂದಿರೋದು ಬಹುಶಃ ಪ್ರೇಕ್ಷಕರಿಗೆ ಅದು ತುಂಬಾ ಬೇಸರದ ವಿಷಯ. ಇದೆಲ್ಲ ಮೊದಲಿಂದನೇ ಚೆನ್ನಾಗಿದ್ದಿದ್ರೆ ಇನ್ಫ್ಯಾಕ್ಟ್ ಸಖತ್ತಾಗಿರೋದು. ಈಗ ಇನ್ನೂ 14 ವಾರ ನಿಮ್ಗೆ ಅವಕಾಶ ಕೊಟ್ಟು ಈಗ ನಾವು ಜನಗಳಿಗೆ ಬೇಕಾಗಿರೋ ಥರ ಎಂಜಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳುವಾಗ ಸ್ವಲ್ಪ ತುಂಬ ಲೇಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಅಪಾರ್ಟ್ ಫ್ರಮ್ ದಟ್ ರಜತ್ ಅವ್ರು ಕ್ಯಾಪ್ಟನ್ ಆಗಿರೋದು ಎಷ್ಟು ಜನ ಖುಷಿಯಾಗಿದೆ, ಜಾಲಿಯಾಗಿರುತ್ತೆ ಈ ವೀಕ್ ಅಂತ ಹೇಳಿದ್ರೆ ಅದು ನಿಜ ಆಗುತ್ತಾ ಗೊತ್ತಿಲ್ಲ. ಬಿಕಾಸ್ ಯಾವ ಥರ ಟಾಸ್ಕ್ ಬರುತ್ತೆ, ಟಾಸ್ಕ್ ಡಿಸೈನ್ ಮಾಡಿರ್ತಾರೆ ನೆಕ್ಸ್ಟ್ ವೀಕಲ್ಲಿ, ಅದು ಹೇಳೋಕ್ಕಾಗಲ್ಲ. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮಗೇನು ಅನಿಸುತ್ತೆ? ಎಲಿಮಿನೇಷನ್ ಇಲ್ಲದೆ ಇರೋದು ನಿಮಗೆ ಖುಷಿ ಕೊಡ್ತಾ ಇದೆಯಾ ಅಥವಾ ಬೇಜಾರಾಗಿದೆಯಾ? ಅದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.